ಗೈಸ್ ವೆಲ್ಕಮ್ ಬ್ಯಾಕ್ ಟು ಎನ್ಆರ್ ಆಚಾರ್ಯ ವ್ಲಾಗ್. ನಾವು ಹೋಗ್ತಾ ಇದೀವಿ ಇವತ್ತು ಕಾಪುವಿನ ಹಲಸು ಮೇಳಕ್ಕೆ. ನಾನು ದೀಪಿಕಕ್ಕ ಇಲ್ಲಿ ಕಾಯ್ತಾ ಇದೀವಿ. ಇಲ್ಲಿ ಇಬ್ರು ಬರ್ಲಿಕ್ಕೆ ಬಾಕಿ ಇದೆ. ಒಬ್ಳದ್ದು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲ ದೀಪಿಕಕ್ಕ, ಸಾಕಾಗಿ ಇಲ್ಲೊಬ್ಬ ಬರ್ತಾ ಇದ್ದಾನ. ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂಡೆ. ಫಸ್ಟ್ ಟೈಮ್ ಇವ್ರು ನಮ್ ಬ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಹಾಯ್ ಮಾಡ ಸಚ್ಚು, ನಂದು ತಮ್ಮ. ಇನ್ನೊಬ್ಳು ಬರ್ಲಿಕ್ಕೆ ಬಾಕಿ ಉಂಟು, ಅವಳನ್ನ ವೇಟ್ ಮಾಡ್ತಾ ಇದ್ದೇವೆ. ಇನ್ನೊಬ್ಳು ಬರ್ತಾ ಇದ್ದಾಳೆ. ಬಂದ್ಲು. ಓಕೆ, ಅಲ್ಲಿ ಬರ್ತಾ ಇದ್ದಾಳೆ ನೋಡಿ. ಫೈನಲಿ ಹೊರಟ್ವಿ ನಾವು. ಇನ್ನೇನ್ ಲೇಟ್ ಮಾಡುದ್ ಬೇಡ, ಆಲ್ರೆಡಿ ತಡ ಆಗಿತ್ತು. ಇನ್ನೇನ್ ತಡ ಮಾಡುದ್ ಬೇಡ ಅಂತ ಅಲ್ಲಿಂದ ಹೊರಟ್ವಿ. ಸಣ್ಣದಾಗಿ ಕ್ಲಿಪ್ಸ್ ಹಾಕಿದೀನಿ, ನೋಡ್ಕೊ ಬನ್ನಿ. ಇದಾಗ್ತಾ ಇದ್ದದ್ದು ಕಾಪುವಿನ ಹಳೆಯ ಮಾರಿಗುಡಿ ಬದಿಯಲ್ಲಿ ಆಗ್ತಾ ಇದ್ದದ್ದು. ಸ್ಟಾಲ್ಸ್ ಎಲ್ಲ ಸುಮಾರು ಬಗೆ ಸ್ಟಾಲ್ಸ್ ಎಲ್ಲ ಇತ್ತು. ಮಾವಿನ ಹಣ್ಣು, ಹಲಸಿನ ಹಣ್ಣು ಕೂಡ ಸುಮಾರು ಇದ್ವು. ಸ್ಟಾಲ್ ಮಾತ್ರ ತುಂಬಾ ಒಳ್ಳೊಳ್ಳೇದಿತ್ತು. ಚಂದ ಸ್ಟಾಲ್ಸ್ ಎಲ್ಲ ಇದ್ವು. ಆಕ್ಚುಲಿ ನಾವು ಹೋಗೋಷ್ಟೊತ್ತಿಗೆ ಅವರೆಲ್ಲ ಪ್ಯಾಕ್ ಮಾಡ್ತಾ, ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ರು. ಸ್ಟಾಲ್ಸ್ ಎಲ್ಲ ತುಂಬಾ ತರ ಸ್ಟಾಲ್ಸ್ ಇತ್ತು. ಬ್ಯಾಂಗಲ್ಸ್ ಇತ್ತು, ಸ್ಯಾಂಡಲ್ ಇತ್ತು. ನಾವೆಲ್ಲ ಸ್ವಲ್ಪ ತಗೊಂಡ್ವಿ. ಈ ಲೇಡಿ ಒಂದು ಪರ್ಸ್ ಅಂತ ಹೇಳುವಾಗ ಅದರ ಒಳಗಡೆ ನಾವು ಲಕ್ಷ್ಮಿಯನ್ನು ಇಡುವಾಗ ಅಷ್ಟೇ ಚೆನ್ನಾಗಿಡ್ಬೇಕು, ಆವಾಗ ಮಾತ್ರ ಅದು ಇದಾಗುತ್ತೆ. ಇನ್ನೇನು ನಾವು ಬಂದ್ವಿ, ನಮ್ದು ಫೇವ್ರೆಟ್ ಫುಡ್ ಕಾರ್ನರ್ಗೆ ಬಂದ್ವಿ. ಅಲ್ಲಿ ನೋಡ್ತಾ ಇದೀವಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಖಾಲಿ ಆಗಿತ್ತು. ಎಂತ ಸಹ ಸಿಗ್ಲಿಲ್ಲ ನಮಗೆ. ನೋಡ್ತಾ ಇದ್ವಿ. ಇಲ್ಲಿ ಒಂದ್ ಕಡೆ ಹೋಳಿಗೆ ಕಾಣಿಸ್ತು. ಬಿಸಿ ಹೋಳಿಗೆ ಮಾಡ್ತಾ ಇದ್ರು. ತುಂಬಾ ಒಳ್ಳೇದಿತ್ತು ಹೋಳಿಗೆ. ಸ್ವಲ್ಪ ತಿಂದ್ವಿ, ಮತ್ತೊಂದ್ ಸ್ವಲ್ಪ ಹೋಳಿಗೆ ಒಳ್ಳೇದಿತ್ತು. ತಿಂದ್ರೆ ಒಬ್ರೊಬ್ರೆ ನೋಡಿ ಮಾರೆ. ಸಚ್ಚು ಹೇಗುಂಟು? ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ನೆನ್ಪೋಯ್ತು. ಅಲ್ಲಿಂದ ನಾವು ಸೀದಾ ಹೊರಟ್ವಿ, ಮ್ಯಾಕ್ಡೊನಾಲ್ಡ್ಸ್ ಬಂದ್ವಿ. ಇದು ಆಕ್ಚುಲಿ ಹೊಸತಾದದು. ಇಲ್ಲಿ ಒಂಚೂರು ಎಂತಾದ್ರೂ ತಿನ್ನುವ ಅಂತ ಹೇಳಿ ಹಾಗೆ ಬಂದ್ವಿ. ಅಲ್ಲೆಂತ ಸಿಗ್ಲಿಲ್ಲ ಅಲ್ಲ, ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಈಗ ಮ್ಯಾಕ್ಡೊನಾಲ್ಡ್ಸ್ ಬಂದಿದೀವಿ. ಎಲ್ಲ ಮೊಬೈಲ್ ಅಲ್ಲಿ ಬಿಸಿ ಆಗಿದೆ. ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.